ಭೂಮಿ ಒಪ್ಕೊಂಡ್ರೆ ಇನ್ನೊಂದ್ಸಲ ಏನಾದ್ರು ಕಾಲ್ ಮಾಡಿದಾಗ ಭೂಮಿ ಹಿಂಗೆ ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಮತ್ತೆ ಮಾಡ್ತೀರಾ ಅಂತ ಹೇಳಿದಾಗ ಅವ್ರೇನು ಬ್ಲಾಗ್ ಗೀಕ್ ಮಾಡಿಲ್ಲ, ಇಲ್ಲ ಗುರು ಮಾಡ್ತೀನಿ ಓಕೆ ಅಂತ ಅವ್ರು ರಿಪ್ಲೈ ಮಾಡಿದ್ರೆ ಖಂಡಿತ ನಾನು ಭೂಮಿ ಅಂತ. ನಾನು LLB ಸ್ಟೂಡೆಂಟ್ ಆ್ಯಕ್ಚುಲಿ ಓದ್ತಾ ಇದ್ದೀನಿ. ಆ್ಯಂಡ್ ನಾನು ಥಿಯೇಟರ್ ಮಾಡ್ತಾ ಇದ್ದೆ ಮುಂಚೆ. ಇವಾಗಲೂ ಥಿಯೇಟರ್ ಮಾಡ್ತಾ ಇದ್ದೀನಿ. ನಾನು ಒಂದು ಶೋ ಇತ್ತು ಲಾಸ್ಟ್ ವಾಯ್ಸಸ್ ಅಂತ. ಆ ಶೋಗೆ ಆವರಿಸು ಟೀಮ್ನ ನಿಶ್ಚಿನ್ ನೋಡ್ಬಿಟ್ಟು ಆ್ಯಂಡ್ ದೆನ್ ಅವ್ರು ಅಪ್ರೋಚ್ ಮಾಡಿದ್ರು. ಆಮೇಲಿಂದ ಈ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ. ಸಂದೇಶ್, ನೀವು ಹೆಂಗೆ ಅವ್ರನ್ನ ಕಾಸ್ಟ್ ಮಾಡಬೇಕು ಅಂತ ಯಾಕೆ ಅನಿಸ್ತು? ಲೈಕ್ ಏನು ಇಷ್ಟ ಆಯ್ತು? ಇಲ್ಲ ಆ್ಯಕ್ಚುಲಿ ಪಾರ್ಟಿಗೆ ಸೂಟ್ ಆಗ್ತಾರೆ. ಸೀಕ್ರೆಟ್ ಹೇಳ್ಬೇಕಾ? ಸೀಕ್ರೆಟ್ ಹೇಳ್ಬಿಡ್ಲ ಭೂಮಿ? ಹೇಳಿಬಿಡಿ. ಹೇಳ್ಬೇಕಾ ನಿಮಗೆ ಸೀಕ್ರೆಟು? ಹೇಳ್ಬೇಕು. ಎಲ್ಲೂ ಹೇಳಿದ ಭೂಮಿಗೆ ಸರ್ಪ್ರೈಸ್ ಆಗ್ಬೋದು. ಆ್ಯಕ್ಚುಲಿ ಇದು ಸ್ಟಾರ್ಟ್ ಮಾಡಿದಾಗ ಸಿನಿಮಾ, ಸೊ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಶರಿಯು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಶರಿಯು ಅವರು ಒನ್ ಆಫ್ ದಿ ಕೋ ರೈಟರ್ ಈ ಮೂವಿಗೆ. ಸೊ ಇಬ್ಬರು ಡಿಸ್ಕಸ್ ಮಾಡಬೇಕಾದ್ರೆ ಶರಿಯು ಒಂದು ಸಜೆಷನ್ ಕೊಟ್ಟಿದ್ರು ಯಾರೋ ಫ್ರೆಂಡ್ ಬಗ್ಗೆ. ಸೊ ಅವ್ರನ್ನ ಕರೆಸಿದ್ವಿ ಸ್ಕ್ರಿಪ್ಟ್ ರೀಡಿಂಗ್ಗೆ, ಕತೆ ಎಲ್ಲ ಹೇಳಿದ್ವಿ, ಅವ್ರು ಒಪ್ಕೊಂಡ್ರು ಆ್ಯಂಡ್ ಸ್ಕ್ರಿಪ್ಟ್ ತೊಗೊಂಡೋದ್ರು ಅವರು. ಆ್ಯಂಡ್ ಅದು ಫ್ಯೂ ರೀಸನ್ಸ್ ಅವರು ಪಾಪ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದೊಂದು ಇದಾಯಿತು. ಮತ್ತೆ ಹುಡುಕ್ತಾ ಇದ್ವಿ. ಸೊ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಸೊ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಇಲ್ಲ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ, ಬಿಕಾಸ್ ನನಗೂ ಅವ್ರಿಗೂ ಒಳ್ಳೆ ಫ್ರೆಂಡ್ಸು ನಾನು ಅವನು. ಸೊ ಈಸಿಯಾಗಿರುತ್ತೆ ಆ್ಯಕ್ಟ್ ಮಾಡೋಕ್ಕೆ. ಸೊ ಅಂತ ಹೇಳಿ ಅವ್ಳಿಗೆ ಕನ್ವಿನ್ಸ್ ಮಾಡಿದ್ವಿ, ಒಪ್ಕೊಂಡ್ಲು. ಒಂದು ಶೆಡ್ಯೂಲ್ ಶೂಟಿಂಗ್ ಕೂಡ ಮಾಡಿದ್ವಿ. ಎಲ್ಲೂ ಬಂದಿಲ್ಲ. ಇನ್ಫ್ಯಾಕ್ಟ್ ಒಳ್ಳೆ ಪೋಸ್ಟರ್ಗಳು, ಒಂದು ಶೆಡ್ಯೂಲ್ ಶೂಟಿಂಗ್ ಮಾಡಿದ್ವಿ. ಪೋಸ್ಟರ್ಗಳು ರೆಡಿ ಎಲ್ಲ ಇತ್ತು. ಇನ್ಫ್ಯಾಕ್ಟ್ ಎಲ್ಲ ರೆಡಿ ಇತ್ತು. ಐ ಶೋ ಯು. ಅದು ಸಿಕ್ಕಿದ್ರೆ ನಾನು ತೋರಿಸ್ತೀನಿ, ಅದು ಡೇಟಾ ಇದ್ದರೆ. ಸೊ ಅದು ಮಾಡಿದ್ವಿ. ಸೊ ಅದಾದ್ಮೇಲೆ ಅವ್ರಿಗೆ ಸ್ವಲ್ಪ ಏನೋ ಬೇರೆ ಕೆಲಸ ಬಂದ್ಬಿಡ್ತು, ಅವರು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಸೊ ಅದು ಹೋಯ್ತು. ಇನ್ನೇನು ಗುರು ಏನು ಮಾಡೋದು ಅಂತ ಹುಡುಕ್ಬೇಕಾದ್ರೆ, ಸೊ ಅವಾಗ ಹುಡ್ಕೋಣ, ಕ್ಯಾಸ್ಟಿಂಗ್ ಕಾಲ್ ಮಾಡೋಣ ಅಂಥೇಳಿ ನಾವು ಅವಾಗೆಲ್ಲ ಕಡೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನಾವು ಮೈಸೂರು ಕಾಪಿಲೇ ಹುಡ್ಕಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲೇ ಇದೆಲ್ಲ ಹಾಕಿ ಹುಡ್ಕಕ್ಕೆ ಸ್ಟಾರ್ಟ್ ಆದ್ವಿ. ಆಮೇಲೆ ನಿಶ್ಚಿನ್ ಯಾವಾಗಲೂ ಈ ಡ್ರಾಮಾಸ್ ಮತ್ತು ಈ ನಾಟಕಗಳೆಲ್ಲ ನಡೀತಾ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇರ್ತಾನೆ ಅವನು. ಸೊ ಹಂಗೆ ಹೋಗಿ ಅಲ್ಲಿ ಅದು ಯಾವುದು ಡ್ರಾಮಾ ಲಾಸ್ಟ್ ವಾಯ್ಸಸ್ ಅಂತ ಅಲ್ಲಿ ಸಿಕ್ಕಿ ನನಗೆ ನಿಶ್ಚಿನ್ ಹೇಳ್ದ, ಹಿಂಗೆ ಒಂದಿಬ್ರು ನೋಡಿದ್ದೀನಿ ನಾನಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರನ್ನ ಅಪ್ರೋಚ್ ಮಾಡೋಣ ಅಂತ. ಸೊ ಆವಾಗ ಅಪ್ರೋಚ್ ಮಾಡಿ ಭೂಮಿ ಸಿಕ್ಕಿದ್ದು. ಓಕೆ, ಭೂಮಿ ನೀವು ಈ ಫಿಲಮ್ಗೆ ಇಲ್ಲ 24ನೇವರು, 3ನೇವ್ರು ಮರ್ತ್ಬಿಟ್ಟೆ ಹೇಳೋದು. ಥಿಂಕ್ ಮಾಡಿರೋರು ಬೇರೆ, ಥಿಂಕ್ ಮಾಡಿ ಕ್ಯಾನ್ಸಲ್ ಮಾಡಿರೋರು, ಶೂಟಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿರೋರು ಒಬ್ರು ಬೇರೆ, ಶೂಟಿಂಗ್ ಮಾಡಿರೋರು ಬೇರೆ. ಸೊ ಫೈನಲಿ ಇವ್ರು ಫಿಕ್ಸ್ ಆಗಿ ಫಿಕ್ಸ್ ಇವರೇ ಒರಿಜಿನಲ್ ಹೀರೋಯಿನ್ ಇವಾಗ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಅದಕ್ಕೆ ಲೋಗಿಸ್ಕೊಂಡ್ರೆ. ಸೊ ಭೂಮಿ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಂದೇಶ್ ಅವರು ನಿಮಗೆ ಬರೀ ಬೇಸಿಕ್ ಸ್ಕ್ರಿಪ್ಟ್ ಒಂದು ಕೊಟ್ಟಿದ್ರು. ಸೊ ಅದನ್ನು ಫುಲ್ಲು ಗಜಿಬಿಜಿಯಾಗಿತ್ತು, ಫುಲ್ಲು ಹೆಂಗೆಂಗೋ ಇತ್ತು ಅಂತ ಹೆಂಗೋ ಹೇಳಾಗಿರೋ ನೀಟಾಗಿ ಮಾಡಿದೆ, ಬಟ್ ಅದ್ರಲ್ಲಿ ಏನು ಡೀಟೇಲಿಂಗ್ ಯಾವುದೂ ಇರಲಿಲ್ಲ. ಸೊ ಆ ಥರ ಯಾರೂ ಕೊಡಲ್ಲ ಯೂಶಲಿ. ಆ ಥರ ಕೊಟ್ಟಿದ್ದು ನಿಮಗೆ ಯಾವ ಥರ ಅನಿಸ್ತು ಫಸ್ಟ್ ಟೈಮ್ ನೋಡಿದಾಗ? ಇದೇನು ಗುರು ಹಿಂಗಿದೆ ಅಂತ ಅನಿಸ್ತಾ? ಓಕೆ ಮಾಡೋಣ ಚೆನ್ನಾಗಿದೆ ಅಂತ ಅನಿಸ್ತಾ? ಇಲ್ಲ, ಖಂಡಿತ ಓಕೆ ಮಾಡೋಣ ಅಂತಾನೆ ಅನಿಸಿದ್ದು, ಇಲ್ಲಾಂದ್ರೆ ಮಾಡ್ತಾನೆ ಇರಲಿಲ್ಲ. ಬಟ್ ಅದೇನೆ ಸ್ಟಾರ್ಟಿಂಗಲ್ಲಿ ಡೀಟೇಲ್ಡ್ ಆಗಿರಲಿಲ್ಲ. ನನಗೆ ನಿಜ ಹೇಳ್ಬೇಕಾದ್ರೆ ನನಗೆ ಸ್ಕ್ರಿಪ್ಟದ್ದು ಓದಿದ್ದಕ್ಕಿಂತ ನನಗೆ ಸಂದೇಶ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ನನಗೆ ಅವ್ರ ಕತೆ ಹಿಂಗೆ ಹೋಗುತ್ತೆ ಅಂತ ಅವ್ರು ಹೇಳಿದಾಗ ನಾನು ವಿಷುವಲಿ ಅದನ್ನು ನಾನೇ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ, ಹಿಂಗಾಗುತ್ತೆ ಈ ಥರ ಅಂತ ಹೇಳ್ಬಿಟ್ಟು. ನನಗೆ ಅದೆಲ್ಲದಕ್ಕಿಂತ ನಂಗೆ ಆ ಪೂರ್ವಿ ಅನ್ನೋ ಕ್ಯಾರೆಕ್ಟರ್ ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ್ಯಂಡ್ ನಂಗೊಂದು ಚಾಲೆಂಜಿಂಗ್ ಏನು ಅಂದರೆ, ನನ್ನ ಏಜ್ಗಿಂತ 3-4 ವರ್ಷ ದೊಡ್ಡೋಳ್ ರೋಲ್ ಮಾಡಬೇಕಾಗಿರೋದು. ಸೊ ಅದು ಒಂದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದನ್ನು ಓಕೆ ಈ ಪಾರ್ಟ್ ನಾನು ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಒಂದು ಟೀಚರ್ ರೋಲ್ ಇರೋದು. ಸೊ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ ಆಸೆ ನಂಗೆ ಮುಂಚೆಯಿಂದನೂ ಇತ್ತು. ಸೊ ಅದಕ್ಕೋಸ್ಕರ ನನಗೆ ನಂಗೆ ಈ ಪ್ರಾಜೆಕ್ಟ್ ತುಂಬ ಇಷ್ಟ ಆಗಿತ್ತು. ಕತೆ ಇಷ್ಟ ಆಗಿ ನೀವು ಮಾಡಿಲ್ಲ, ಟೀಚರ್ ಕ್ಯಾರೆಕ್ಟರ್ ಮಾಡಿರಾ? ಆಯಿತು ಅಂತ ಹೇಳಿದ್ರಲ್ಲ ನಿಮ್ಮ ಕತೆ ರೀತಿ ಗೆದ್ದೆ ಗುರುಗಳು. ಅಟ್ಲೀಸ್ಟ್ ಕತೆ ಹೇಳಿದೀನಿ ಚೆನ್ನಾಗಿ ಅಂತ. ಅವ್ರ ಕತೆ ಹೇಳಿದಾಗಲೇ ನನಗಂದರೆ ವಿಜುವಲಿ ನಾನು ಇಮ್ಯಾಜಿನ್ ಮಾಡಿಕೊಂಡೆ ಹೀಗೀಗಾಗತ್ತೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ನಿಜ ಹೇಳ್ಬೇಕಂದ್ರೆ ಅವ್ರು ನಂಗೆ ಎಕ್ಸ್ಪ್ಲೇನ್ ಮಾಡಿದ್ದು ಆ್ಯಕ್ಚುಲ್ ಫಿಲಮಲ್ಲಿ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಇನ್ನು. ಯಾಕಂದರೆ ಯಾವುದೋ ಒಂದು ಅವ್ರು ಹೇಳಿದರು ಹಿಂಗೆ ಇರುತ್ತೆ, ನೆಕ್ಸ್ಟ್ ಕಟ್ ಆದರೆ ಈ ಥರ ಇಲ್ಲಿ ಈ ಟ್ರಾನ್ಸ್ಫಾರ್ಮೇಷನ್ ಹೀಗಿರುತ್ತೆ ಅಂತ.
ಅದೆಲ್ಲ ನಾನೇ ಅವರಿಗೆ ಕೇಳಿದ್ದೀನಿ, ಇದಿದೆಯಾ ಅದಿದೆಯಾ ಅಂತ Obviously. ಹೇಳ್ಬಿಟ್ಟು. ಕಥೆಯಲ್ಲಿ ಇದ್ರೆ ಕೆಲವು ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಶಾರ್ಟ್ಸ್ಗಳು ತೊಗೊಂಡಿದ್ದೀನಿ, ಭಯಂಕರ ಆ್ಯಂಗಲ್ಸು ಫ್ರೇಮ್ಸಲ್ಲೆಲ್ಲ ತೊಗೊಂಡಿದ್ದೀನಿ, ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಬಟ್ ಆ ವಿಷಯದಲ್ಲಿ ಹೋದರೆ ಇವ್ರಿಗೆ ಏನು ಕತೆ ಹೇಳಿದೆ ಅದೇ ಇದೆ, ಬಟ್ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಆಬ್ವಿಯಸ್ಲಿ ಸ್ಕ್ರೀನ್ ಪ್ಲೇ ಚೇಂಜಸ್ ಆಗಿದೆ, ಅದು ಖಂಡಿತ ಇದ್ದೇ ಇದೆ. ಸೊ ಹೇಳ್ದಂಗೆ 36 ಮಿನಿಟ್ಸ್ ಇತ್ತು. ಫಸ್ಟ್ ಡ್ರಾಫ್ಟು ನಾನು 36 ಮಿನಿಟ್ಸ್ ಇದ್ದು, ನಾನು ಬರೆದಿದ್ದ ಕತೆ 24 ಮಿನಿಟ್ಸು. ಸೊ 36 ಮಿನಿಟ್ಸ್ ಬಂದಿತ್ತು ನನಗೆ. ತುಂಬ ಶೂಟ್ ಮಾಡಿಬಿಟ್ಟಿದ್ದೀರಾ. ಭಯಂಕರ ಶೂಟ್ ಮಾಡಿದ್ದೀನಿ. ಸೊ ಆಮೇಲೆ ರಿಡ್ಯೂಸ್ ಮಾಡಿ 1 ಸೆಕೆಂಡ್ಸಲ್ಲಿ ಭೂಮಿಗೆ ನಾನು ಹೇಳಿದೆ, ಯಾವುದೋ ಒಂದು 2 ಶಾರ್ಟ್ ತೊಗೊತಿದ್ವಿ, 11 ಗಂಟೆ ಆಗಿತ್ತು ಒಳಗಡೆ. ಭೂಮಿಗೆ ಫುಲ್ ಫ್ರಸ್ಟ್ರೇಟ್ ಆಗಿತ್ತು, ಅವ್ರು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಬೇಗ ಬಂದಿರೋದು. ನಾನು ಅದು ಆ್ಯಕ್ಚುಲಿ ರೀಶೂಟ್ ಮಾಡ್ತಾಯಿದ್ದೆ, ಎಕ್ಸ್ಟ್ರಾ ಶಾರ್ಟ್ಸ್ ಬೇಕಿತ್ತು ಅಂತ ಆಪ್ಷನ್ಸ್ ಏನೋ ಇಟ್ಕೊಂಡಿರೋದು. ನಾನು ಹೇಳಿದೆ ಭೂಮಿ ಇದು ತೊಗೊತಾ ಇದ್ದೀವಿ ಶಾರ್ಟ್ಸು, ಇಲ್ಲಾಂದ್ರೆ ಒಂದು 5-6 ಟೇಕ್ ತೊಗೊಂಡ್ವಿ ಅನ್ಸುತ್ತೆ ಜಾಸ್ತಿ. ನಾನು ಭೂಮಿಗೆ ಹೇಳಿದೆ, ಭೂಮಿ ಮೇ ಬಿ ಇದನ್ನು ನಾವು ಯೂಸ್ ಮಾಡ್ಬೋದು, ಇಲ್ಲಿ ಯೂಸ್ ಮಾಡಿದ್ರೆ ಇರ್ಬೋದು ಇದನ್ನು ಸೀನಲ್ಲಿ ಅಂತ. ಭೂಮಿ ರಿಯಾಕ್ಷನ್ ನೋಡಬೇಕಾಗಿತ್ತು, ಹಾಂ ಹೌದಾ ಮತ್ತೆ ಯಾಕೆ ಗುರು ಇಷ್ಟೊಂದು ಸಲ ತೊಗೊತಾ ಇದ್ದೆ ಇನ್ನೂ. ಅದು ಆ್ಯಕ್ಚುಲಿ ಭೂಮಿ ಯೂಸ್ ಮಾಡಿಲ್ಲ ಮೂವಿಲಿ. ನಾನು ಹೇಳಿದೆ ಭೂಮಿ ಇದು ಯೂಸ್ ಮಾಡೋದ, ಮೇ ಬಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದೆ. ಇಷ್ಟು ಕಷ್ಟಪಟ್ಟು ಯೂಸ್ ಮಾಡಲ್ಲ ಅಂತಾರಲ್ಲ. ಬಟ್ ಅದಕ್ಕೆ ಜಾಸ್ತಿ ಕಷ್ಟಪಟ್ಟಿದ್ರೆ ಆ ಶಾರ್ಟ್ ಏನು ತೆಗೆದ್ವಿ ಅದಕ್ಕೆ ಕಷ್ಟಪಟ್ಟಿದ್ರೆ, ಬಟ್ ಅದು ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಅಂತ ಬಂದರೆ, ಈಗ ಶೂಟಿಂಗ್ ಮಾಡೋಕ್ಕೆ ಮುಂಚೆ, ಕ್ಯಾಮ್ರಾ ಇಡೋಕ್ಕೆ ಮುಂಚೆ ಅದೇ ಪ್ಲೇಸ್ಗೆ ಹೋಗಿ ರಿಹರ್ಸಲ್ಸ್ ಅಂತ ಒಂದಷ್ಟು ಮಾಡಿರ್ತೀರ. ಸೊ ಹೆಂಗೆ ಅದೊಂದು ವೈಬ್ ಬರಲಿ, ಅದೊಂದು ನ್ಯಾಚುರಲ್ ಆಗಿ ಬರಲಿ ಅಂತ. ಸೊ ಆ ಘಟನೆಗಳು, ಆ ಜರ್ನಿ, ಒಂದು ಸೀರಿಯಸ್ ಮೂಮೆಂಟ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು. ನಿಮ್ಗೆ ಅವಾಗ ಸೀರಿಯಸ್ ಆಗಿರ್ಬೋದು, ಇವಾಗ ಕಾಮಿಡಿಯಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನು ಒಂದಷ್ಟು ಹಂಚ್ಕೋಬೋದಾ ಭೂಮಿ? ನಂದು ಇದು ಮೊದಲನೇ ಟೈಮ್ ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಾ ಇರೋದು. ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ತಿದ್ದು ಅದು ಬೇರೆ ಥರ ಇರ್ತಿತ್ತು, ಜನದ ಮುಂದೆ ಲೈವ್ ಅದು. ಬಟ್ ಇದು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ನನಗೆ ಹೊಸದಾಗಿತ್ತು. ಸೊ ಐ ಆಮ್ ಗ್ರೇಟ್ಫುಲ್ ಆ್ಯಕ್ಚುಲಿ, ಇವರು ನನಗೆಲ್ಲ ಕಡೆ ರಿಹರ್ಸಲ್ಸ್ಗೆ ಕರ್ಕೊಂಡೋಗಿ ಮಾಡ್ತಾಯಿತ್ತು. ಯಾಕಂದರೆ ನಂಗೆ ಝೀರೋ ಐಡಿಯಾ ಅದೇನೂ ಇರಲಿಲ್ಲ ನನಗೆ. ಆ ರಿಹರ್ಸಲ್ಸ್ ಪ್ರಾಸೆಸ್ ತುಂಬ ಚೆನ್ನಾಗಿತ್ತು. ಯಾವುದೋ ಒನ್ ಟೈಮಲ್ಲಿ ಅದು ಆವಾಗ ಫ್ರಸ್ಟ್ರೇಟಿಂಗ್ ಅನ್ನಿಸ್ತಾ ಇದ್ರು, ಇವಾಗ ತುಂಬ ಖುಷಿ ಆಗುತ್ತೆ ಅದು. ಆ್ಯಂಡ್ ನಾವು ತುಂಬ ಲೊಕೇಶನ್ಸಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಿದ್ವಿ. ಈವನ್ ನಾವು ಸಾಗರಕಟ್ಟೆಯಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡಿದ್ವಿ. ಒಂದಿನ ಬರೀ ಲೊಕೇಶನ್ ನೋಡೋಕ್ಕೆ ಅಂತಲೇ ಅಲ್ಲಿಗೆ ಹೋಗಿದ್ವಿ. ಸೊ ಈ ಥರ ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ ಅಲ್ಲಿ. ಆ್ಯಂಡ್ ಐ ವಾಂಟ್ ಟು ಸೇ, ನಿಶ್ಚಿಂದು ಒಂದ್ಸಲ ಏನಾಗ್ಬಿಟ್ಟಿತ್ತು, ಅವರು ನಾವೆಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ. ಆವಾಗ ಹಿಂಗಂತಂದರೆ ಈಗ 6 ಗಂಟೆ 6:30 ಅಷ್ಟೊತ್ತಿಗೇನೋ ಬರಬೇಕಿತ್ತು. ಸೊ ಎಲ್ಲ ಲೊಕೇಶನಲ್ಲಿ ಇದ್ದೀವಿ, ಎಲ್ಲ ಆಯಿತು. ಇನ್ನೇನು ಶೂಟ್ ಮಾಡಬೇಕು. ಪಾಪ DOP ಸುಪ್ರೀತು ಬಂದಿದ್ರು, ಎಲ್ಲದೂ ಆಗಿದೆ. ಪಾಪ ಸಂದೇಶ್ ಅಂತ ನನಗಿಂತ ಮುಂಚೆ ಬಂದ್ಬಿಟ್ಟು ಕಾಯ್ತಾಯಿದ್ರು. ಆ್ಯಂಡ್ ನಾನು ಇಡೀ ಸಿನಿಮಾಲಿ ಕಾಸ್ಟ್ಯೂಮ್ಸ್ ಬಂದ್ಬಿಟ್ಟು 70 to 80% ನಂದು ಸ್ಯಾರಿನೇ ಇದೆ. ಸೊ ನಾನು ಎಲ್ಲ ಕಡೆನೂ ಸೀರೆ ಉಟ್ಕೊಂಡ್ಬಿಟ್ಟು ಬರಬೇಕು. ಅಷ್ಟು ಮುಂಚೆ ಬಂದು ರೆಡಿಯಾಗಿ ಎಲ್ಲ ಇತ್ತು, ಎಲ್ಲ ರೆಡಿಯಾಗಿದೆ. ನೋಡ್ರೆ ನಿಶ್ಚಿನ್ ಕಾಲ್ ಎತ್ತಾ ಇಲ್ಲ. ಆಲ್ಮೋಸ್ಟ್ 1 hour ಕಾಲ್ ಮಾಡಿದ್ದೀವಿ, ಕಾಲ್ ಎತ್ತಾ ಇಲ್ಲ. ಅವ್ರು ಬರದೆ ನಾವು ಶೂಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ನೋಡಿದ್ರೆ ಪಾಪ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಫೋನ್ ನಾಟ್ ಡಿಸ್ಟರ್ಬ್ಗೆ ಹೋಗ್ಬಿಟ್ಟಿದೆ. ಅವ್ರಿಗೆ ನಾವು ಕಾಲ್ ಮಾಡಿದ್ದೇನೂ ಗೊತ್ತಿಲ್ಲ. ಅವರು ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ಬಂದಿದ್ರು. ಹಿಂಗಾಗ್ಬಿಟ್ಟು ಅದೇನಾಯಿತು, ಏನಂದ್ರೆ ಅವತ್ತಿನ ದಿನ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಥರದ್ದೆಲ್ಲ ಒಂದೊಂದು ಆವಾಗ ತುಂಬ ನಿಶ್ಚಿನ್ ಮೇಲೆ ತುಂಬ ಕೋಪ ಬಂದಿತ್ತು. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಅದು ಕೋಪ ಅಂದರೆ ಕಡಿಮೆ ಕೋಪ ಅಲ್ಲ, ಅದು ಈ ನವರಾತ್ರಿಗಳಲ್ಲಿ ಯಾವುದೋ ಒಂದು ದೇವಿ ಬರುತ್ತಲ್ಲ, ರುದ್ರ ತಾಂಡವ ದೇವಿ, ಆ ಥರ ಎಕ್ಸ್ಪ್ರೆಷನ್. ಈ ಭೂಮಿ ಮುಖ ನೋಡೋಕ್ಕೆ ಭಯ ಆಗ್ತಾ ಇದೆ, ಏನು ಮಾಡೋದು ಇವಾಗ. ಇವನು ಬೇರೆ ಫೋನ್ ಎತ್ತುತ್ತಾ ಇಲ್ಲ, 6 ಗಂಟೆಗೆ